ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಇದೀಗ ಮಾಜಿ ದಂಪತಿಗಳಾಗಿದ್ದಾರೆ. ಅನೋನ್ಯವಾಗಿ ಕಾಣಿಸಿಕೊಳ್ಳುತ್ತಾ ಇದ್ದ ಜೋಡಿ ಮಧ್ಯೆ ದಿಢೀರ್ ಏನಾಯ್ತು? ಡಿವೋರ್ಸ್ ಹಿಂದಿನ ಅಸಲಿ ಕಥೆ ಏನು? ಈ ಸ್ಟೋರಿ ನೋಡಿ. ವರ್ಷದ ಹಿಂದೆಯೇ ನಡೆದಿತ್ತು ನಿವ್ವಿ ಕುಕ್ಕಿ ಡಿವೋರ್ಸ್ ಸಿದ್ಧತೆ. ವಿಚ್ಛೇದನಕ್ಕೆ ಕಾರಣ ಬಿಚ್ಚಿಟ್ಟ ಚಂದನ್ ಪರ ವಕೀಲೆ ಅನಿತಾ. ರೀಲ್ಸ್ ರಿಯಾಲಿಟಿ ಫೇಮಸ್ ಜೋಡಿಯ ದಾಂಪತ್ಯ ಜೀವನ ಕೊನೆ ಕಂಡಿದೆ. ರ್ಯಾಪರ್ ಚಂದನ್ ಶೆಟ್ಟಿ, ರೀಲ್ಸ್ ಕ್ವೀನ್ ನಿವೇದಿತಾ ಗೌಡ 4 ವರ್ಷದ ದಾಂಪತ್ಯ ಜೀವನ ಮುರಿದು ಬಿದ್ದಿದೆ. ನಿನ್ನೆ ಅಧಿಕೃತವಾಗಿ ಕಾನೂನು ಮೂಲಕ ಇಬ್ಬರು ಡಿವೋರ್ಸ್ ಪಡೆದಿದ್ದಾರೆ. ಈ ನಡುವೆ ಮಗು ವಿಚಾರದಲ್ಲಿ ಚಂದನ್ ಮತ್ತು ನಿವಿ ನಡುವೆ ಮನಸ್ತಾಪ ಮೂಡಿ ಇದೇ ಡಿವೋರ್ಸ್ಗೆ ಕಾರಣ ಅಂತ ಹೇಳಲಾಗಿತ್ತು. ಆದ್ರೆ ಇದನ್ನ ಚಂದನ್ ಹಾಗೂ ನಿವೇದಿತಾರ ಮ್ಯೂಚುವಲ್ ಅಡ್ವೊಕೇಟ್ ಅನಿತಾ ತಳ್ಳಿ ಹಾಕಿದ್ದಾರೆ. ಇಬ್ಬರ ಮಧ್ಯೆ ಕಳೆದ 1 ವರ್ಷದಿಂದ ಭಿನ್ನಾಭಿಪ್ರಾಯಗಳಿದ್ದು ಕೆರಿಯರ್ ಉದ್ದೇಶದಿಂದಲೇ 6 ತಿಂಗಳ ಹಿಂದೆನೆ ವಿಚ್ಛೇದನಕ್ಕೆ ಸಿದ್ಧತೆ ನಡೆಸಿದ್ದರಂತೆ. ವರ್ಷದ ಹಿಂದೆನೆ ದೇ ಹ್ಯಾಡ್ ಡಿಸೈಡೆಡ್ ಅಬೌಟ್ ಇಟ್. ಮಾತುಕತೆ ನಡೀತಾ ಇತ್ತು, ದೊಡ್ಡವರೆಲ್ಲ ಮಾತಾಡಿ ದೇ ವರ್ ಟ್ರೈಂಗ್ ಟು ಒಂದು ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಮಾಡೋಕ್ಕಲ್ಲ. ಬಟ್ ಆಗಿಲ್ಲ. ನಾನು ಹೇಳೋದು ಪ್ರತಿಯೊಂದು ಮನುಷ್ಯನೂ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದ್ದೇ ಇರುತ್ತೆ. ಬಟ್ ಕೆಲವರು ಸ್ಯಾಕ್ರಿಫೈಸ್ ಮಾಡ್ತಾರೆ. ನಮ್ಗೆ ಅಚೀವ್ಮೆಂಟ್ಸು ಗೋಲ್ಸ್ ಅಂತ ಇದ್ದರೆ ಸ್ಯಾಕ್ರಿಫೈಸ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಲ್ವಾ? ದೇ ಶುಡ್ ಬಿ ಹ್ಯಾಪಿ. ಫೈನಲಿ ಇಬ್ಬರಿಗೂ ದಟ್ ಹ್ಯಾಪಿನೆಸ್ ಫ್ಯಾಕ್ಟರ್ ಶುಡ್ ಬಿ ದೇರ್, ವಾಟ್ ಎವರ್ ಇಟ್ ಇಸ್. ಅವ್ರು ಏನೇ ಮಾಡಿದ್ರೇನು. ಸಿಲಿಕಾನ್ ಸಿಟಿಯಲ್ಲಿ ಹೆಚ್ಚಾಗ್ತಿವೆ ಡಿವೋರ್ಸ್ ಕೇಸ್. ಹೌದು, ಬೆಂಗಳೂರಲ್ಲಿ ಇತ್ತೀಚೆಗೆ ಡಿವೋರ್ಸ್ ಕೇಸ್ಗಳು ಹೆಚ್ಚಾಗ್ತಾ ಇವೆ. ನಗರದಲ್ಲಿ 15ರಷ್ಟು ಡಿವೋರ್ಸ್ ಕೇಸ್ಗಳು ಹೆಚ್ಚಾಗಿವೆಯಂತೆ. ಕೇವಲ ಸಿನಿಮಾ ಕ್ಷೇತ್ರ ಮಾತ್ರ ಅಲ್ಲ, ಎಲ್ಲಾ ವರ್ಗದ ಜನರಲ್ಲೂ ಡಿವೋರ್ಸ್ ಪ್ರಮಾಣ ಏರಿಕೆ ಕಂಡಿದೆ. ಸಣ್ಣ ಪುಟ್ಟ ಕಾರಣಗಳಿಂದ ಹಿಡಿದು ಜನ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸ್ತಾ ಇದ್ದಾರಂತೆ. ಮೊದಲಿಗಿಂತ ಈಗ ಕೌಟುಂಬಿಕ ನ್ಯಾಯಾಲಯಗಳಲ್ಲಿ ಡೈವೋರ್ಸ್ ಪ್ರಕರಣಗಳು ಮೊದಲಿಗಿಂತ 30% ಇಯರ್ ಬೈ ಇಯರ್ ಇನ್ಕ್ರೀಸ್ ಆಗ್ತಾನೆ ಬರ್ತಾ ಇದೆ. ಮೋರ್ ದೆನ್ 30,000 ಸ್ಟೇಟಲ್ಲಿ ರೆಕಾರ್ಡ್ ಆಗ್ತಾ ಇರ್ತಕ್ಕಂಥದ್ದು ಇತ್ತೀಚೆಗೆ ಪ್ರಕರಣಗಳು. ಅತ್ತ ಸ್ಟಾರ್ ಜೋಡಿ ಡಿವೋರ್ಸ್ ಸಂಚಲನ ಮೂಡಿಸಿದ್ರೆ, ಇತ್ತ ನಗರದಲ್ಲಿ ಡಿವೋರ್ಸ್ ಕೇಸ್ಗಳು ಹೆಚ್ಚಾಗ್ತಾ ಇರೋದು ವಿಪರ್ಯಾಸ ಎನ್ನುವಂತಾಗಿದೆ. ಮಂಗಳಾ ರಾಜಗೋಪಾಲ್ ಜೊತೆ ಪೂರ್ಣಿಮಾ, TV9 ಬೆಂಗಳೂರು.